ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರಜ್ವಲ್ ಅವರನ್ನ ಇದೀಗ ಹೊಳೆ ನರಸೀಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. SIT ವಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಹೊಳೆ ನರಸೀಪುರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ಥಳ ಮಹಜರು ನಡೀತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಬೇಕು ತನಿಖೆಯಲ್ಲಿ ಇದು. ಈಗ ಖುದ್ದಾಗಿ ಆರೋಪಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಈ ಹಿಂದೆ ಆಲ್ರೆಡಿ ಸಂತ್ರಸ್ತೆಯರನ್ನ ಕರ್ಕೊಂಡೋಗಿ ಅಲ್ಲಿ ಸ್ಥಳ ಮಹಜರು ಮಾಡ್ಕೊಂಡು ಬಂದಿದ್ದಾರೆ. ಸಾಕ್ಷ್ಯ ಸಂಗ್ರಹ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಈಗ ತನಿಖೆಯ ಅತ್ಯಂತ ಪ್ರಮುಖವಾದ ಹಂತ ಆರೋಪಿಯನ್ನು ಕೂಡ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡೋದಕ್ಕೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರನ್ನ ಹೊಳೆ ನರಸೀಪುರದ ಆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, SIT ಟೀಮ್ ಪ್ರಜ್ವಲ್ ರೇವಣ್ಣ ಅವರನ್ನ ಹೊಳೆ ನರಸೀಪುರದ ಮನೆಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಏನಾಗುತ್ತೆ ಹಾಗಾದ್ರೆ ಇಡೀ ಪ್ರಕರಣ, ಯಾವ ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ, ಎಷ್ಟು ಗಂಭೀರವಾಗಿ ತನಿಖೆ ನಡೀತಾ ಇದೆ ಅನ್ನೋದರ ಹೊಳಹು ಇಲ್ಲಿ ನಿಮಗೆ ಸಿಗತ್ತೆ. ನೋಡ್ತಾ ಇದ್ದೀರಾ, SIT ಟೀಮ್ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊಳೆ ನರಸೀಪುರದ ಮನೆಗೆ ಕರ್ಕೊಂಡೋಗಿ ಸ್ಥಳ ಮಹಜರು. ಅದೇ ರೀತಿಯಲ್ಲಿ ಹಾಗಾದ್ರೆ ಬಸವನಗುಡಿ ಮನೆ ಇರ್ಬೋದು ಅಥವಾ ಹಾಸನದ ಒಂದು MP ಕ್ವಾರ್ಟರ್ಸ್ ಏನಿದೆ ಅಲ್ಲೂ ಕರ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ, ಕಾದು ನೋಡ್ಬೇಕು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಖುಷ್ವಂತ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಬಹಳ ಇಂಪಾರ್ಟೆಂಟ್ ಸ್ಟೆಪ್ ತನಿಖೆಯಲ್ಲಿ ಆರೋಪಿಯನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡುವಂಥದ್ದು. ಹೇಗೆ ನಡೆದಿದೆ ಪ್ರೊಸೀಜರ್? ಒಂದು ಪಾಯಿಂಟ್ ನಂಬರ್ 1 ಖುಷ್ವಂತ್. ಸೆಕೆಂಡ್ಲಿ, ಹೊಳೆ ನರಸೀಪುರಕ್ಕೆ ಹೀಗೆ ಪ್ರಜ್ವಲ್ ರೇವಣ್ಣ ಅವರನ್ನ ತನಿಖೆಗಾಗಿ ಅಂತ ಕರ್ಕೊಂಡು ಬಂದಾಗ, ಅಂದ್ರೆ ಆ ಕ್ಷೇತ್ರದ MP ತನಿಖೆಗಾಗಿ ಅಂತ ಇಂಥ ಒಂದು ಪ್ರಕರಣದಲ್ಲಿ ಕರ್ಕೊಂಡ್ಬರೋ ಪರಿಸ್ಥಿತಿ ಬಂತಲ್ಲ, ಜನ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶ್ರೀಲಕ್ಷ್ಮಿ ಅತ್ಯಾಚಾರ ಆರೋಪವನ್ನು ಎದುರಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇವತ್ತು ಅವರ ಹೊಳೆನರಸೀಪುರ ಮನೆಗೆ ಕರೆದುಕೊಂಡು ಬಂದಿರೋದು. ನಾನೀಗ ಹಾಸನದ ಹೊಳೆನರಸೀಪುರದಲ್ಲಿರುವ ಅವರ ಮನೆಯ ಬಳಿ ಇದ್ದೇನೆ. ಈಗಾಗಲೇ ಅವರನ್ನು ಮನೆ ಒಳಗಡೆ ಕರ್ಕೊಂಡು ಹೋಗಿ ಆಗಿರುವಂಥದ್ದು ಶ್ರೀಲಕ್ಷ್ಮಿ. ಜೊತೆಗೆ ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ, ಪ್ರಜ್ವಲ್ ರೇವಣ್ಣನವರು ಬಂದಂಥ ವಾಹನ ಏನಿತ್ತು DR ಒಂದು ವ್ಯಾನು, ಅದರಲ್ಲಿ ಅವರನ್ನು ಯಾರಿಗೂ ಕೂಡ ಕಾಣಿಸದಂತೆ ಅವರನ್ನು ಸೀಟ್ನಲ್ಲಿ ಹಿಂದೆ ಮಾಧ್ಯಮದ ಕಣ್ಣಿಗೂ ಕಾಣಿದಂತೆ ಮಲಗಿಸಿಕೊಂಡು ಬಂದರು. ಜೊತೆಗೆ ಅವರನ್ನು ನೇರವಾಗಿ ಮನೆ ಮುಂದೆ, ಏನೀಗ ನಾನು ತೋರಿಸ್ತಿದ್ದೇನೆ ಈ ಮನೆ ಮುಂದೆ ಗೇಟ್ ಏನಿದೆ ಆ ಗೇಟನ್ನು ತಿರ್ಸಿ ಒಂದು ರೀತಿ ಅವರನ್ನು ಹೈಡ್ ಮಾಡಿ ಮನೆಗೆ ಮಾಜರ್ಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಪೊಲೀಸರು SIT ಅವರು ಮಾಡಿದರು. ನಂತರ ಈಗ FSL ಟೀಮ್ ಕೂಡ ಒಳಗೆ ಹೋಗಿರುವಂಥದ್ದು. ಬಹುಶಃ ಇನ್ನು ಕೆಲ ಗಂಟೆಗಳ ಕಾಲ ಈ ಒಂದು ಮಾಜರ್ ನಡೆಯುವಂಥದ್ದು ಶ್ರೀಲಕ್ಷ್ಮಿ. ಹಾಗೆ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಘಟ್ಟ ಬಹಳ ಇಂಪಾರ್ಟೆಂಟ್. ಯಾಕಂತಂದರೆ ಈಗಾಗಲೇ ಸಂತ್ರಸ್ತೆಯರು ಯಾರಿದ್ರು, ದೂರು ಕೊಟ್ಟ ಸಂತ್ರಸ್ತೆಯರು, ಅವರನ್ನು ಈ ಸ್ಥಳಗಳಲ್ಲಿ ಅಂದರೆ ಹೊಳೆನರಸೀಪುರ ಮನೆ ಇರ್ಬೋದು, ಹಾಸನದ MP ನಿವಾಸ ಇರ್ಬೋದು, ಇಲ್ಲಿ ಮಾಜರನ್ನು ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅವರನ್ನು ಕೂಡ ಈಗೇನು ಸಂತ್ರಸ್ತೆಯವರು ಮಾಜರ್ ನೀಡಿದಂತಹ ಸ್ಥಳದಲ್ಲಿ ಹೇಳಿಕೆಗಳು ಅಥವಾ ದೂರಿಗೆ ಸಂಬಂಧಪಟ್ಟ ದಾಖಲೆಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹೋಲಿಕೆಗಳು ಈಗ ಆರೋಪವನ್ನು ಎದುರಿಸ್ತಿರುವ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಅಲ್ಲಿ ಅವರಿಗೂ ಇದಕ್ಕೂ ಬಹುಶಃ ಒಂದು ತಾಳೆಯನ್ನು ಮಾಡಲಾಗುತ್ತೆ. ಈ ಒಂದು ಎವಿಡೆನ್ಸ್ಗಳ ಮೇಲೆ ಇಡೀ ಕೇಸ್ ಹೋಗುವಂತಲಿಕ್ಕೆ ಈ ಮಾಜರ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ಇನ್ನು ಪ್ರಜ್ವಲ್ನನ್ನು ಇವತ್ತು ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಒಂದು ಗೌಪ್ಯವಾಗಿ ಇಡಲಾಗಿತ್ತು. ಮಾಧ್ಯಮಕ್ಕೂ ಗೊತ್ತಾಗಿದ್ದು ಕೂಡ ಕೇವಲ ಒಂದು ಗಂಟೆ ಮೇಲೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಜನರೇನೂ ಬಂದಿಲ್ಲ. ಆದರೆ ಪ್ರಜ್ವಲ್ ಮಾಡಿದಂಥ ಕೆಲಸ ಏನಿದೆ, ಆ ಕೃತ್ಯ ಏನಿದೆ, ಅದಕ್ಕೆ ಎಲ್ಲರೂ ಕೂಡ ಬಹಿಷ್ಕಾರವನ್ನು ಮಾಡಿದ್ದಾರೆ. ಜೊತೆಗೆ ಅದರ ಪರಿಣಾಮ ಈ ಬಾರಿ ರಿಸಲ್ಟ್ ಏನಾಗಿದೆ ಅದ್ರ ಮೇಲೂ ನಿಮಗೆ ಗೊತ್ತಿರುವಂಥದ್ದು ಶ್ರೀಲಕ್ಷ್ಮಿ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈಗ ಪ್ರಜ್ವಲ್ ರೇವಣ್ಣನವರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಮಾಜರ್ ಕೂಡ ಇನ್ನೂ 1 ಗಂಟೆಗಳ ಹೆಚ್ಚು ಕಾಲ ನಡೆಯಲಿದ್ದು ನಂತರ ಹಾಸನದ MP ಮನೆಗೂ ಕೂಡ ಕರ್ಕೊಂಡು ಹೋಗುವ ಎಲ್ಲ ಸಾಧ್ಯತೆ ಇದೆ. ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.